ನಾನಂತೂ ನಮ್ಮ ಯಜಮಾನ್ರನ್ನ ಮದ್ವೆ ಆಗಿ ಬಂದಾಗ ನಮ್ಮ ಮನೆಯಿಂದ 1 ಗ್ರಾಮ್ ಚಿನ್ನನೂ ನಾನು ತಂದಿಲ್ಲ. ಆದ್ರೂ ನನ್ನನ್ನ ಅವರು ಮನೆ ತುಂಬಿಸ್ಕೊಂಡಿದ್ದಾರೆ. ಯಾಕೋ ನಗ್ತಿದ್ಯಾ? ಏಯ್, ನನ್ ಬಾಯಿ, ನನ್ ಹಲ್ಲು, ನನ್ ಮನೆ, ನನ್ ಇಷ್ಟ. ಏನೀಗ? ನಾನ್ ಬಿದ್ದೆ ಅಂತ ನೀನ್ ನಗಾಡ್ತಾ ಇರೋದು? ರಾಕ್ಷಸ. ಏಯ್, ರಾಕ್ಷಸ ನಾನಲ್ಲ ಕಣೆ, ನೀನು ರಾಕ್ಷಸಿ. ಫಸ್ಟ್ ಆಫ್ ಆಲ್ ನೀನು ಮನುಷ್ಯ ಕುಲಕ್ಕೆ ಸೇರ್ದವಳಲ್ಲ. ಅದ್ಯಾವ್ದೋ ಹಿಂದಿ ಫಿಲಮ್ ಅಲ್ಲಿ ಜಾದು ಅಂತ ಬರುತ್ತಲ್ಲ, ನೀನ್ ನೋಡಿದ್ರೆ ಅದೇ ನೆನಪಾಗುತ್ತೆ. ನನಗೆ ನಿನ್ನ ನೋಡಿದ್ರೆ ಆ ಇಂಗ್ಲಿಷ್ ಪಿಕ್ಚರ್ ಬರೋ ಇವಿಲ್ ಡೇಟ್ ಇದೆಯಲ್ಲ, ಅದೇ ನೆನಪಾಗುತ್ತೆ. ಅಷ್ಟು ಕೆಟ್ಟದಾಗಿದ್ಯಾ. ಹೌದೌದು, ಯಾವ್ದೋ ಮಿಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಬೆಸ್ಟ್ ಹೈಟ್, ಬೆಸ್ಟ್ ಸ್ಮೈಲ್, ಬೆಸ್ಟ್ ವೈಟ್ ಓಡ್ಕೊಂಡ್ ಬಂದಿದ್ಯಾ ನೋಡು. ಅದಕ್ಕೆ ನಮ್ ಮುಖಗಳೆಲ್ಲ ಕೆಟ್ಟದಾಗ ಕಾಣುತ್ತೆ. ಓ, ತಾವುಗಳು ನಮ್ ಸ್ಯಾಂಡಲ್ವುಡ್ ಸಿನಿಮಾ ಹೀರೋನಾ? ಅಲ್ಲ, ಅದಕ್ಕೂ ಮೇಲೆ. ಅಷ್ಟಕ್ಕೂ ನಿಮ್ಮಪ್ಪ ಏನ್ ಕಲ್ಸಿದೆ ನಿನ್ ಲೈಫಲ್ಲಿ? ಒಂದ್ ತೋರಣ ಕಟ್ಟಕ್ಕೂ ಬರಲ್ಲ. ಕೊಡ ಇಲ್ಲಿ. ಕೊಡಲ್ಲ ಕಣ. ಏಯ್, ಕೊಡ, ಹೊಡಿತೀನಿ ಇವಾಗ. ನಾನು ಅಷ್ಟೇ. ಏಯ್, ಬಿಡ ಕಾರಣ. ಬಿಡು ಬಿಡು. ಕೊಡೆ. ಸ್ಟಾಪ್ ಇಟ್. ಏನಿಬ್ರು ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ನೋಡು ಚಿಕ್ಕಪ್ಪ, ನಂಗ್ ತೋರಣ ಕಟ್ಟಕ್ ಬರಲ್ಲ ಅಂತಿದ್ದಾನೆ. ಮಮ್ಮ, ಇವಳಿಗೆ ತೋರಣ ಕಟ್ಟೋದಲ್ಲ, ಲೈಫ್ ಅಲ್ಲೇ ಏನು ಬರಲ್ಲ. ವೇಸ್ಟ್ 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 ಬಾಡಿ ಇವಳು. ಇವಳಿಗೆ ಊ ಮಾ ಹೇ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಮಾ ಹೇನಾ? ಏನ ಹಂಗಂದ್ರೆ? ಹೂ ಅಂದ್ರೆ ಊಟ ಮಾಡೋದು, ಮಾ ಅಂದ್ರೆ ಮಲ್ಕೊಳ್ಳೋದು, ಹೇ ಅಂದ್ರೆ ನಾನ್ ಹೇಳ್ತೀನಿ. ಹೇ ಅಂದ್ರೆ ಹೆಂಡತಿ ಆದವಳಿಗೆ ಗಂಡನ್ನ ಹೇಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ಅಂತ ಹೇಳಕ್ ಬರ್ತಿದ್ದಾನೆ. ಏಯ್, ಓವರ್ಗ ಆಡ್ಬೇಡವಲ್ಲ ಬಾ. ಏಯ್, ಓವರ್ ಆಗಿ ಆಡ್ತಿರೋದು ನೀನು. ನೀವಿಬ್ರು ತೋರಣ ಕಟ್ಟದ್ ಬೇಡ, ಕೊಡಿ, ನಾನ್ ಕಟ್ತೀನಿ. ಮಕ ನೋಡ್ತೀರಾ? ಒಳಗ್ ಹೋಗಿ ಮಕ ನೋಡ್ಕ ಹೋಗಿ. ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತ ಯಾರು ಹೇಳಿದ್ದು? ಅವ್ರು ನನ್ ಕೈಗೆ ಸಿಗಬೇಕು. ನೇನ್ ಆಗ್ಬಿಡ್ತೀನಿ. ಏಕಲ್ಲ, ಎಲ್ಲಿದ್ಯಾ? ಬಾರೆ ಇಲ್ಲಿ. ಅತ್ತೆ, ಕಾಫಿ ಏನಾದ್ರು ಕೊಡ್ಲಾ? ಅದೆಲ್ಲ ಏನು ಬೇಡ, ಬಾ, ನಿನಗೊಂದು ತೋರಿಸ್ತೀನಿ. ಏನು? ಅಲ್ಲಿ ನಿನ್ ಮಗಳು ಅಳಿಯ ಇಬ್ರು ಒಟ್ಟಿಗೆ ತೋರಣ ಕಟ್ತಾ ಇದ್ದಾರೆ ಕಣೆ. ಎಷ್ಟು ಅನ್ಯೋನ್ಯವಾಗಿ ಕೆಲಸ ಹಂಚ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಾ? ಮುದ್ದಾದ ಜೋಡಿ ಕಲಾ ಅವ್ರದ್ದು. ನನ್ಗಂತೂ ನೋಡಿ ಕಣ್ ತುಂಬಿ ಬಂತು. ಬಾ, ನಿನ್ನ ನೋಡ್ಬಾ. ಅತ್ತೆ, ನನ್ನ ಹತ್ರ ಅಮೂಲ್ಯ ವಿಷಯ ಮಾತಾಡ್ಬೇಡಿ. ಏನೇ ನೀನು ನಮ್ಮ ಮನೆ ಗಂಡಸರ ತರ ಆಡ್ತಿದೀಯಾ? ಏನೋ ಓಡೋಗಿ ಮದ್ವೆ ಆಗ್ಬಿಟ್ಲು, ಆಯ್ತು ಹೋಯ್ತು ಅನ್ನೋದಿಲ್ವಾ? ಇಷ್ಟು ದಿನ ಸಿಟ್ಟು ಮಾಡ್ಕೊಂಡಿದೀಯಾ? ಅವಳನ್ನ ನೋಡಿದ್ರೆ ಸಿಟ್ಟೆಲ್ಲ ಹೊರಟೋಗುತ್ತೆ. ಬಾ. ಇಲ್ಲ ಅತ್ತೆ, ಅವಳೇನೋ ಓಡ್ ಹೋಗಿ ವಲ್ಲಭನ ಮದ್ವೆ ಮಾಡ್ಕೊಂಡು ಬಂದ್ಲು. ಅಲ್ಲ ಅತ್ತೆ, ನನ್ಗೂ ಒಂದ್ ಮನ್ಸಿದಲ್ವಾ, ಅದಕ್ಕೂ ನೋವಾಗುತ್ತಲ್ವಾ? ಒಂದ್ ಮಾತು ಅಮ್ಮ ಹೀಗಿದೆ ಅಂತ ಹೇಳ್ಬೋದಾಗಿತ್ತಲ್ವಾ ಅತ್ತೆ? ನಮ್ಮನೆ ಗಂಡಸರು ಅವಳಿಗೆ ಅಷ್ಟೊಂದು ಸ್ವತಂತ್ರ ಕೊಟ್ಟಿರ್ಲಿಲ್ಲ. ಆದ್ರೆ ನಾನು ನೀವು ಇಬ್ರು ಅವಳಿಗೆ ಗೆಳತಿಯರ ತರ ಇದ್ವಿ ಅಲ್ವಾ? ಅಲ್ಲ, ನಮ್ಮ ಹತ್ರ ಒಂದ್ ವಿಷಯನೂ ಹೇಳ್ದೆ ಈ ತರ ಕೆಲಸ ಮಾಡಿದಳಲ್ಲ ನೋಡಿ. ಅವಳ ವಿಷಯದಲ್ಲಿ ನನ್ ಮನ್ಸ್ ಕರ್ಗಲ್ಲ. ಮನಸ್ ಕಲ್ಲಾದ್ರು ಕರಳು ಕಲ್ಲಾಗದ ಕಣೆ. ಎಷ್ಟು ದಿನ ಹೀಗೆ ಇರ್ತೀಯ? ನಿನ್ನ ಹಾಗೆ ನಾನು ಸಿಟ್ಟು ಮಾಡ್ಕೊಂಡ್ ಬಿಟ್ಟಿದ್ರೆ ಗಿರ್ಜನ್ ನಾನು ಯಾವತ್ತೋ ಮರ್ತು ಬಿಡ್ಬೇಕಾಗಿತ್ತು. ನಾನು ಹಂಗ್ ಮಾಡಿದ್ನ? ಹೆಂಗಾದ್ರೂ ಇರ್ಲಿ, ಅವಳು ಖುಷಿಯಾಗಿ ಇರ್ಲಿ ಅಂತ ಬಯಸಿದ್ದೆ ಕಡೆ. ಅತ್ತೆ, ಇಷ್ಟು ದಿವಸ ಕದ್ದು ಮುಚ್ಚಿ ಗಿರ್ಜಾನ ಭೇಟಿ ಆಗ್ತಿದ್ವಿ, ಕಷ್ಟ ಸುಖ ಮಾತಾಡ್ತಾ ಇದ್ವಿ. ಆದ್ರೆ ಅಮೂಲ್ಯ ಮಾಡಿರೋ ಈ ಕೆಲ್ಸದಿಂದ ಅವಳಿಗೆ ಹೇಗತ್ತೆ ಮುಖ ತೋರ್ಸಕ್ಕಾಗತ್ತೆ? ಹಾಗಲ್ಲ ಅತ್ತೆ, ನಾನು ಅವಳ ಮುಂದೆ ಹೇಗ್ ನಿಂತ್ಕೊಳ್ಳಿ ಹೇಳಿ? ನಾನು ಅವಳನ್ನ ಕ್ಷಮಿಸಲ್ಲ ಅತ್ತೆ. ಅಮೂಲ್ಯ ವಿಷಯ ಆದ್ರೆ ನನ್ನ ಹತ್ರ ಮಾತಾಡ್ಬೇಡಿ. ಯಾರಾದ್ರೂ ಇದೀರಾ ಮನೇಲಿ? ಅರೆ,
ಧನ್ಯ ಹೇಗಿದೆಯೇ ಅಳಿಯಂದ್ರೆ ಹೇಗಿದ್ದೀರಾ? ಎಲ್ಲ ಅಪರೂಪ ಆಗೋದ್ರಿ. ಅಪರೂಪ ಏನತ್ತೆ, ಯಾವಾಗ್ಲೂ ಬರ್ತಾ ಇರ್ತಿದ್ದೆ. ಇತ್ತೀಚೆಗೆ ಕೆಲಸ ಜಾಸ್ತಿ. ಇದ್ ತಗೊಳ್ಳಿ, ನಿನ್ನೆ ನಮ್ ತೋಟಕ್ಕೆ ಹೋಗಿದ್ವಿ. ಅಂಜೂರದ ಹಣ್ಣು, ಸೀಬೆ, ಸೀತಾಫಲ ಎಲ್ಲ ಇದೆ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅಕ್ಕ ಹೇಗಿದ್ದೀರಾ? ಅಣ್ಣ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ಯಾ? ಹಾ ಅಣ್ಣ ಚೆನ್ನಾಗಿದ್ದೀನಿ. ಹೌದು, ಮಗು ಎಲ್ಲಿ? ಮಗುನ ಯಾಕೆ ಬಿಟ್ಟು ಬಂದ್ರಿ? ಧನ್ಯ ಯಾಕಮ್ಮ ಏನು ಮಾತಾಡ್ತಿಲ್ಲ? ಹೇಗಿದೆಯೇ? ನನ್ ಹೇಗಿದೆ ನಿನ್ಗೇನಮ್ಮ? ಅಪ್ಪ ಅಪ್ಪ ನಿಮ್ಮನ್ ಹೇಗ್ ಮಾತಾಡ್ಸ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹಬ್ಬದ ದಿನ ಮನೆಗ್ ಬಂದು ಹೆತ್ತಪ್ಪನ ಚೆನ್ನಾಗಿದ್ದೀರಪ್ಪ ಅಂತ ಕೇಳೋಕೂ ಆಗ್ತಿಲ್ಲಪ್ಪ. ನಿಮ್ಮನ್ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದ್ಯಪ್ಪ ನನ್ಗೆ. ಮತ್ ಚಿಕ್ಕ ತಪ್ಪು ಮಾಡಿದ್ರು ನಿಮ್ ಮುಖ ನೆನ್ಪಕ್ ಬಂದು ಭಯ ಆಗ್ತಿತ್ತು ನನ್ಗೆ. ಆದ್ರೆ ನನ್ ತಮ್ಮಂದಿರು ಎಂತ ದೊಡ್ಡ ತಪ್ಪು ಮಾಡಿದ್ದಾರೆ ನೋಡಿ. ಅಲ್ಲಪ್ಪ, ಅಪ್ಪ ಏನೋ ಕಮ್ಮಿ ಮಾಡಿದ್ರು ನಿನ್ಗೆ? ಸರಿಯಾಗಿ ಟೈಮ್ ನೋಡಿ ಒಳ್ಳೆ ಹುಡುಗಿ ಹುಡುಕಿ ನಿನಗ್ ಮದ್ವೆ ಮಾಡ್ತಿರ್ಲಿಲ್ವಾ? ಓದೋ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತೇನೋ ನಿನ್ಗೆ? ನೀನ್ ಇವತ್ತೆಲ್ಲ ನಾಳೆ ದೊಡ್ಡ ಕಲೆಕ್ಟರ್ ಆಗ್ತೀಯ ಅಂತ ಅಪ್ಪ ಫೋನ್ ಮಾಡ್ದಾಗೆಲ್ಲ ಹೇಳ್ತಿದ್ರು ಗೊತ್ತಾ? ಈ ಕೇಶವ ನೋಡಿದ್ರೆ ಯಾರೋ ದಿಕ್ಕು ದೆಸೆ ಇಲ್ದಿರೋನ್ನ ಕಟ್ಕೊಂಡ್ ಬಂದ. ಅಪ್ಪ ನೋವಾದ್ರು ಹೋಗ್ಲಿ ಅಂತ ಸುಮ್ನೆ ಆದ್ರು. ಇವನ್ ಅಪ್ಪನ್ ಮನ್ಸಿನ ಮೇಲೆ ಎಳ್ದಿರೋ ಬರೇನೆ ಇನ್ನೂ ಆರಿಲ್ಲ. ಅಷ್ಟ್ರಲ್ಲಿ ಅದ್ಮೇಲೆ ಖಾರ ಪುಡಿ ಸುರಿಯೋ ಕೆಲ್ಸ ಮಾಡ್ಬಿಟ್ಟಿಯಲ್ಲೋ. ಬೇರೆ ನಿಂಗೆ ಯಾರು ಸಿಗ್ಲಿಲ್ವನಲ್ಲ? ನಮ್ ಶತ್ರು ಮನೆ ಹುಡುಗಿನೇ ಬೇಕಿತ್ತ ನಿನ್ಗೆ? ಧನ್ಯ ಏನೋ ಆಗಿದ್ದಾಗೋಯ್ತು. ಇನ್ನು ಅದನ್ನ ಇಟ್ಕೊಂಡು ಎಷ್ಟು ದಿನ ಮಾತಾಡೋದಮ್ಮ? ಇಲ್ಲೋಡು, ಹಬ್ಬ ದಿನ ಮನೆಗೆ ಬಂದಿದ್ಯಾ, ಬಾಮ್ಮ ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡೋಣ ಬಾ. ಸುಮ್ನೆ ಅಮ್ಮ ನೀನು. ಇಷ್ಟಕ್ಕೆಲ್ಲ ನೀನ್ ಕೊಟ್ಟಿರೋ ಸಲ್ಗನೆ ಕಾರಣ ಆಗಿರೋದು. ನಿಜನಾ ನಂದಣ್ಣ ಇದು? ಏನೋ ಎಲ್ರು ಹೀಗೆ ಮಾತಾಡ್ಕೊಂತ ಇದಾರೆ. ಒಳ್ಳೆ ಪ್ಲಾನೇ ಮಾಡಿದಾರೆ ಬಿಡಿ. ಅಷ್ಟು ಬುದ್ಧಿ ಇಲ್ದೆ ಇಷ್ಟು ದೊಡ್ಡ ಅಂಗಡಿನ ನಡ್ಸಕ್ಕಾಗುತ್ತಾ ಹೇಳಿ? ದುಡ್ಡು ಉಳ್ಸೋದು ಅಷ್ಟೇ ಅಲ್ಲ ಶೇಖರ, ದುಡ್ಡು ಮಾಡೋ ಪ್ಲಾನ್ ಅನ್ನು. ಬೇರೆಯವ್ರ ಮನೆಯವ್ರ ಬಗ್ಗೆ ಮಾತಾಡದೆ ಇವ್ರು ಕಲ್ಸಿ. ಆರತಿ ತಗೊಳ್ಳಿ ಸರ್. ಏನ್ ಗೊತ್ತಾ ಸರ್, ಕೆಲವ್ರ ಮನೆಯಲ್ಲಿ ಕಾಲು ತೂತ್ ಬಿದ್ದಿದ್ರು ಬೇರೆಯವ್ರ ಮನೆ ದೋಸೆಯಲ್ಲಿ ತೂತ್ ಎಣ್ಸೋ ಚಾಳಿ ಇರುತ್ತೆ. ಅದು ಒಳ್ಳೇದಲ್ಲ ಅಲ್ವಾ? ನಮ್ಮ ಅಂಗಡಿಲಿ ಪೂಜೆ ನಡಿಬೇಕಾದ್ರೆ ಬಂದು 4 ಒಳ್ಳೆ ಮಾತಾಡಿ. ಅದ್ಬಿಟ್ಟು ಗಾಯದ ಮೇಲೆ ಉಪ್ಪು ಸವರ್ಬೇಡಿ. ಇಷ್ಟಕ್ಕೂ ನಮ್ಮನೆ ವಿಷಯ ನಿಮ್ಗೆ ಯಾಕೆ ಅಂತ ಕೇಳಿದ್ರೆ ನಿಮಗ್ ಬೇಜಾರಾಗತ್ತಲ್ಲ? ಮಾತುಗಳು ನಮ್ಮನೆಯವ್ರಿಗೆ ನೋವಾಗುತ್ತೆ ಅಂತ ನಿಮ್ಗೆ ಅಲ್ವಾ? ಏನಮ್ಮ ಹೀಗೆಲ್ಲ ಹೇಳ್ತೀಯ? ನಂದಣ್ಣಂಗೆ ಬಯಸೋರು. ಊರಲ್ಲೆಲ್ಲ ಈ ತರ ಸುದ್ದಿ ಇದೆ ಅಂತ ಹೇಳಿದ್ವಿ, ಹೇಳ್ಬಾರ್ದೇನ್ ಹೇಳಿಲ್ವಲ್ಲ? ಇಷ್ಟೇ ಅಗ್ಲದ ಕೈಯಲ್ಲಿ 5 ಬೆರಳುಗಳಿವೆ. 5 ಬೆರಳನ್ನು ಒಂದೇ ಸಮ ಇದೆಯಾ ಸರ್? ಇಲ್ಲ ತಾನೆ. ಒಂದು ಉದ್ದ ಒಂದ್ ಗಿಡ್ಡ ಇದೆ. ಇನ್ನು ಇಷ್ಟು ದೊಡ್ಡ ಊರಲ್ಲಿ ಎಲ್ಲರೂ ಒಂದೇ ತರ ಇರ್ತಾರಾ? ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾರೆ. ಹಾಗಂತ ನೀವು ಮಾತಾಡ್ತೀರಾ? ನಿಮ್ ಹಾಗೆ ನಮ್ಮ ಅಂಗಡಿಗೆ ತುಂಬಾ ಜನ ಬರ್ತಾರೆ. ಮನೇಲಿ ಕಷ್ಟ ಇದೆ, ಕೈಯಲ್ಲಿ ಕಾಸಿಲ್ಲ, ಸ್ವಲ್ಪ ದಿನಸಿ ಕೊಡಿ, ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಅಂತ. ಆಗ ನಮ್ಮ ಹಿಂದೆ ಮುಂದೆ ಯೋಚನೆ ಮಾಡದೆ ದಿನಸಿ ಕೊಟ್ಟು ಕಳಿಸ್ತಾರೆ. ನಮ್ ಮಾವ ಯಾವತ್ತಿದ್ರು ಕೊಡುಗೈ ದೊರೆ, ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರಲ್ಲ. ನಮ್ ಮಾವನ್ ಬಗ್ಗೆನೇ ಬಂದಂಗ್ ಮಾತಾಡ್ತಿರಲ್ಲ. ಅವ್ರ ದುಡ್ಡಿಗೆ ಆಸೆ ಪಡೋ ವ್ಯಕ್ತಿ ಆಗಿದ್ದಿದ್ರೆ ನಾನ್ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನಂತೂ ನಮ್ಮ ಯಜಮಾನ್ರ ನಮ್ಮ ಮದ್ವೆ ಆಗಿ ಬಂದಾಗ ನಮ್ಮ ಮನೆಯಿಂದ 1 ಗ್ರಾಮ್ ಚಿನ್ನನೂ ನಾನು ತಂದಿಲ್ಲ. ಆದ್ರೂ ನನ್ನನ್ನ
ಅವರು ಮನೆ ತುಂಬಿಸ್ಕೊಂಡಿದ್ದಾರೆ. ನನ್ನ ಸ್ವಂತ ಮಗಳಿಗಿನ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಇಂಥ ಮನೆ ಸೇರಿದ್ದೀನಲ್ಲ ಅಂತ ಪ್ರತಿದಿನ ಹೆಮ್ಮೆ ಪಡ್ತಾ ಇದ್ದೀನಿ ಗೊತ್ತಾ ನಾನು. ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಮಾವ ವ್ಯಕ್ತಿಗ್ ಬೆಲೆ ಕೊಡೋರು, ದುಡ್ಡಿಗಲ್ಲ ಅಂತ. ಮೊದ್ಲೇಗೂ ನನಗ್ ಗೊತ್ತಿಲ್ಲ ಸರ್, ಆದ್ರೆ ಈಗ ಸೊಸೆಯರು ಅಂತ ನಾವಿದ್ದೀವಿ. ನಮ್ ಮನೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಸರ್. ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಅಯ್ಯೋ ಏನ್ ಯೋಚನೆ ಪರವಾಗಿಲ್ಲ. ತಿನ್ನಿ. ಅತ್ತೆ, ದೀಪ ಎಲ್ಲ ಹಚ್ಚಾಯ್ತು. ಅಲ್ಲಿ ನಮ್ಮ ಮನೆ ನನ್ನಿಬ್ಬರು ಸೊಸೆಯಂದಿರು ಎಷ್ಟು ಕಾಣ್ತಿದ್ದೀರ. ಅಮ್ಮೋ, ಯಾಕಂದ ಬೇಜಾರಾಗಿದ್ಯಾ? ಇಲ್ಲ ಅತ್ತೆ. ನೋಡಮ್ಮ, ಮಣ್ಣಿನ ಹಣತೆಗೆ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ದೀಪ ಹಚ್ಚಿದ್ರೆ ಸಾಲಲ್ಲ. ಅವಳು ಆ ಮನೆಯವ್ರ ಜೊತೆ ಬೆರಿಬೇಕು. ಆ ಮನೆಯವ್ರ ದುಃಖ ತನ್ನ ದುಃಖ ಅಂತ ಭಾವಿಸಿ, ಆ ಮನೆಯವ್ರ ಸಂತೋಷನೇ ತನ್ನ ಸಂತೋಷ ಅಂತ ಭಾವಿಸಿದ್ರೆ ಆ ಮನೆ ಯಾವತ್ತೂ ಬೆಳಗ್ತಾ ಇರತ್ತೆ. ನೀನ್ ನಗ್ತಾ ನಗ್ತಾ ಇದ್ಬಿಡಮ್ಮ, ಎಲ್ಲ ಸರಿ ಹೋಗುತ್ತೆ. ನಮ್ ಮೀನಾ ಅವಳಿ ಮನೆಗ್ ಬಂದು 1 ತಿಂಗಳಾಗಿದೆ. ಆದ್ರೆ ಅವಳ ಮನೆಗ್ ಬಂದಾಗ್ಲೂ ಯಾರೂ ಅವಳು ಬರ್ಲಿಲ್ಲ. ಆದ್ರೆ ಅವಳ ನಗುವಿನ ಮೂಲಕ ಅವಳಿ ಮನೆ ಎಲ್ಲರ ಮನ್ಸು ಗೆದ್ಲು. ಯಾಕೆಂದ್ರೆ ನಾವ್ ಖುಷಿಯಾಗಿದ್ರೆ ಅವಳು ಖುಷಿಯಾಗಿರ್ತಾಳೆ. ನಾವತ್ತು ಬೇಜಾರ್ ಮಾಡ್ಕೊಂಡ್ರೆ ಅವಳು. ನೀನು ಹಾಗೆ ಈ ಮನೇಲಿ ಎಲ್ಲರ ಮನ್ಸನ್ನು ಅರ್ಥ ಮಾಡ್ಕೋಬೇಕು.